ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ನನ್ನ BTS ನೋಡಿದ್ರಿ, ಅಂದರೆ 2 ಥರ ಮಾಡಿದ್ದೆ. ಅದೆರಡು ಒಂದು ಕಾನ್ಸೆಪ್ಟ್ ವಿಡಿಯೋ ಥರ ಆಗಿತ್ತು ಆ್ಯಂಡ್ ನಾರ್ಮಲ್ ಮೇಕಪ್ ವಿಡಿಯೋ ಥರ ಮಾಡಿದ್ನಲ್ಲ. ಸೊ ಅದಕ್ಕೆ ಅದೊಂದು ಸಿಂಪಲ್ BTS ಬಿಹೈಂಡ್ ದಿ ಸೀನ್ಸ್ ಅನ್ನೋ ಥರ. ಬಟ್ ಇವತ್ತು ಮಾಡ್ತಿರೋ ವಿಡಿಯೋದು ನಾನು ಮೇಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು SFX ಮೇಕಪ್ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್. ನಾನು ನಿಮಗೆ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ತೋರಿಸಿರೋದು. ಫಸ್ಟ್ ಟೈಮ್ ನಾನು ವುಮೆನ್ಸ್ ಡೇ ಮೇಕಪ್ ಮಾಡಿದ್ದೆ, ಅದರಲ್ಲಿ ಒಂಚೂರು ಆ ಸ್ಕಾರ್ ಮಾರ್ಕದ್ ಮಾತ್ರ ತೋರಿಸಿದೆ. ಬಟ್ ಇವತ್ತು ಮಾಡ್ತಿರೋ ಮೇಕಪ್ ಆಲ್ಮೋಸ್ಟ್ ಆ ಫೇಸ್ SFX ಮಾಡ್ತಾ ಇರೋದು. ಆ್ಯಂಡ್ ಇದು ಈ SFX ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು, ಒಂದು ವಿಡಿಯೋ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಆ್ಯಂಡ್ ಡೂಯಿಂಗ್ ಇಟ್. ವಿಡಿಯೋ ಇನ್ಸ್ಪಿರೇಷನ್ ಅಂದರೆ ಫೋಟೋ ಇನ್ಸ್ಪೈರ್ ಆಗಿ ತೊಗೊಂಡು ಆ ಮೇಕಪ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೋಡಿದ್ದೀರಾ ಕವರ್ ಪೇಜಲ್ಲಿ ಅಥವಾ ವೀಡಿಯೋಸಲ್ಲಿ ಕೂಡ, ವಿಡಿಯೋ ಕೂಡ ನೋಡಿರ್ತೀರಾ. ಆ್ಯಂಡ್ ಬೇಗ ಈಗ ಸ್ಟಾರ್ಟ್ ಮಾಡೋಣ ಮೇಕಿಂಗ್ನ. ಆ್ಯಂಡ್ ಇದು ತುಂಬಾ ದೊಡ್ಡ ಪ್ರೊಸೀಜರ್ ಆಗಿರೋದ್ರಿಂದ 4:30 ಇವಾಗ ಟೈಮ್ 4:30 ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೊಂಚೂರು ಪೇಂಟಿಂಗ್ ಮತ್ತು ಏನೇನೋ ಮಾಡೋದಿದೆ, ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಕಮ್ ಆನ್. ಸೊ ಈಗ ನೇಲ್ಸ್ನ ಟೀತ್ ಶೇಪಲ್ಲಿ ಕಟ್ ಮಾಡಬೇಕು. ಹೀಗೆ ಇದು ಶಾರ್ಪ್ ಇದೆಯಾ, ಇನ್ನೊಂದು ಇಲ್ಲಿ ನಿಮಗೆ ಟೀತ್ ನಿಮಗೆ ಫುಲ್ ಮಾಡಬೇಕು. ಸೊ ಎಲ್ಲ ಕಟ್ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ, ರೆಡಿ ಆದಮೇಲೆ, ಟೀತ್ಸ್ ರೆಡಿ ಆದಮೇಲೆ. ಕ್ಯಾಮ್ರಾ ಮ್ಯಾನು ಕಾಮಿಡಿ ಮಾಡೋಕ್ಕೂ ಮುಂಚೆ ಅವ್ರಿಗೆ ಹೇಳ್ಬೇಕಾಯ್ತಾ, ಈಗ ಒಂದು ಕಾಮಿಡಿ ಮಾಡ್ತಾ ಇದ್ದೀನಿ. ರೆಡಿನಾ ನೈನಾ, ಇದು ರೆಡಿ ಮಾಡೋ ಬದಲು ನೀನು ಅಲ್ಲೇ ಕಿತ್ಕೊಟ್ಟಿದ್ರೆ ಆಗಿರುತ್ತೆ. ಆಯ್ತು. ಸೊ ಈಗ ಗ್ಲೂ ಗನ್ನಲ್ಲಿ ಒಂಚೂರು ವೇನ್ಸ್ ಎಲ್ಲ ಬರುತ್ತಲ್ಲ, ಅಂದರೆ ಫೇಸ್ಗೆ ವೇನ್ಸ್ ಬರುತ್ತಾರಲ್ಲ. ದಿ ಗ್ರೇಟ್ ಟ್ಯಾಲೆಂಟೆಡ್ ಯಶಿನ್ ಅವರು. ಸೊ ವೇನ್ಸ್ ಬರೋ ಥರ ಎಲ್ಲ ಬೇಕು ಅಲ್ವಾ, ಅದಕ್ಕೆ ಅದನ್ನ ಗ್ಲೂ ಗನ್ ಯೂಸ್ ಮಾಡೋಣ ಅಂತ. ಅಂದರೆ ಚೂರು ಅಷ್ಟೇ, ಅದನ್ನ ಮಾಡಿ ವಾಪಸ್ತೀನಿ. ಆ್ಯಂಡ್ ನೇಲ್ಸ್ ತೋರಿಸ್ತೀನಿ. ಸೊ ಇದು ನಮ್ಮ ಟೀತ್, ಫೇಸ್ಗೆ ಹಾಕೋ ಟೀತ್. ಈಗ ಇನ್ನೂ ಮಾಡಬೇಕು, ಇನ್ನೂ ಸುಮಾರಿದೆ. ಪ್ರೊಸೆಸಿಂಗ್ ಫೇಸ್ ಪೇಂಟಿಂಗ್ ಅದೇ ಪಕ್ಕದಲ್ಲಿ ಕ್ಲೇ ಉಂಟು ನೋಡ್ರಿ, ಅದೇ. ಎಸ್, ನಾವು ಈಗ ಟೀತ್ ಎಲ್ಲ ಮಾಡಾಗಿದೆ. ಆ್ಯಂಡ್ ಇದೊಂಚೂರು ಐಡಿಯಾ ಬೇಕು. ಸೊ ಅದಕ್ಕೂ ಮುಂಚೆ ನಾವು ಏನು ಕಾಸ್ಟ್ಯೂಮ್ ರೆಡಿ ಮಾಡ್ಕೊಳ್ಳೋಂತ. ಕಾಸ್ಟ್ಯೂಮ್ ಹಾಕೊಂಡು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡೋಂತ. ಯಾಕಂದರೆ ಅದು ಫುಲ್ ಬ್ಲ್ಯಾಕ್ ಆಗುತ್ತಲ್ಲ, ಎಲ್ಲ ಡರ್ಟ್ ಆಗುತ್ತೆ ಬೇರೆ ಟಿ ಶರ್ಟ್ಸ್ ಎಲ್ಲ ಅಂತ. ನಾನೇನೋ ಮೈ ಕಾಸ್ಟ್ಯೂಮ್ ಡಿಸೈನರ್ ಹೋಗ್ಬಿಟ್ಟು ನನ್ನ ಜಿಂಗಲ್ ಎಲ್ಲ ಟಾಪ್ ಹಾಕಮ್ಮ. ಫಸ್ಟ್ ಹೋಗಿ ಜಿಂಗಲನ್ನು ಮಾಡೋಣ, ಆಮೇಲೆ ಇದು ಮಾಡೋಣ. ಆಯ್ತು, ಫಸ್ಟ್ ಹೋಗಿ ಜಿಂಗಲಲ್ಲಿ ಎತ್ಕೊಮ್ಮ. ಆ ವಿಡಿಯೋಗೆ ಕಾಸ್ಟ್ಯೂಮ್ ಬಂದು ಇದು ಟಾಪ್. ಇದು ಆ್ಯಕ್ಚುಲಿ ನಾನು ಎಲ್ಲಿ ಇಸ್ಕೊಂಡಿದ್ದು, MG ರೋಡಲ್ಲಿ ಇಸ್ಕೊಂಡಿದ್ದು. ತುಂಬ ಜನ ಕೇಳಿದ್ವಿ. ಲಾಸ್ಟ್ ಒಂದು 2 ವೀಡಿಯೋಸಲ್ಲಿ ಇದನ್ನೇ ಹಾಕಿದ್ದೀನಿ. ಬಟ್ ಇದು ನಂಗೆ ಇಷ್ಟ. ಅಂದರೆ ಇವಾಗ ಈ ಡ್ರೆಸ್, ಈ ಒಂದು ಮೇಕಪ್ ಲುಕ್ಗೆ ಇದು ಚೆನ್ನಾಗಿರುತ್ತೆ ಅಂತ ಹಾಕೊಂಡು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲದ ಜಾಕೆಟ್, ಇದು ಅಷ್ಟೇ MG ರೋಡಲ್ಲೇ ಇಸ್ಕೊಂಡಿದ್ದು. ಸೊ ಇವಾಗ ನಮಗೆ ವೇನ್ಸ್ ಬೇಕಾಗಿರೋದ್ರಿಂದ ಚೂರು ಏನು ಬರ್ತಾನೇ ಇಲ್ಲ. ಓಕೆ, ಡನ್ ವಿತ್ ವೇನ್ಸ್. ಸೊ ಇದನ್ನ ಈಗ ಗ್ಲೂ ಗನ್ನಲ್ಲಿ ಮಾಡಿ ಸ್ಟಿಕ್ ತೆಗೆದ್ರೆ ವೇನ್ಸ್ ರೆಡಿ. ಗೋ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಸ್ಕಿನ್ ಪ್ರೆಪ್ ಮಾಡ್ತಾ ಇದ್ದೀನಿ. ಆಸ್ ಮೈ ಕ್ಯಾಮ್ರಾಮನ್ ಸೆಡ್, ಸ್ಕಿನ್ ಪ್ರೆಪ್. ಸ್ಕಿನ್ ಪ್ರೆಪ್ ಆಗಿದೆ. ಲಾಸ್ಟ್ ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಸೊ ಇದು ಮುಗಿದ ತಕ್ಷಣ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಆಫ್ ಸೈಡ್ ಮೇಕಪ್. ಅಂದರೆ ಆಫ್ ಫೇಸ್ ಮೇಕಪ್ಪೇ ಬೇರೆ ಇರೋದು. ಸೊ ಅದನ್ನ ಮುಗಿಸೋಣ. ಇದು ಹೀಗೆ ಮಾಡಬೇಕು. ಒತ್ತನ್ನ ಸೊ ಈಗ ಸ್ಟಾರ್ಟ್ ಮಾಡುವಂಥ ಸಮಯ. ಆ್ಯಕ್ಚುಲಿ ಆಲ್ಮೋಸ್ಟ್ ಈಗ ವಿಡಿಯೋ ಅಂದರೆ ನಾನು ಮೇಕಪ್ ಮಾಡೋಕ್ಕೆ ಎಷ್ಟು ತೊಗೋತೀನೋ ಗೊತ್ತಿಲ್ಲ. ಯಾಕಂದರೆ 1 ಐ ಕ್ಲೋಸಲ್ಲೇ ಇರುತ್ತೆ.
ಅದು ಒಂದು ನಿಜವಾದ ಒಂದು ದೊಡ್ಡ ಟಾಸ್ಕ್ ಅಂದರೆ. ಬಟ್ ಈಗ ಅದಕ್ಕೂ ಮುಂಚೆ ಫಸ್ಟ್ ಈ ಹಾಫ್ ಫೇಸ್ನ ಮುಗಿಸ್ಬಿಡೋಣ. ಇದಾದ್ಮೇಲೆ ಬೇಕಾದ್ರೆ ಇದನ್ನ ಮಾಡ್ಕೊಂಡು ಹೋಗ್ಬೋದು, ಸೊ ಈಸಿ ಆಗುತ್ತೆ ಅಂತ ಇದು ಕ್ವಿಕ್ಕಾಗಿ ಮಾಡ್ತೀನಿ. ಸೊ ಈಗ ಇದನ್ನ ಸ್ಟಿಕ್ ಮಾಡ್ಕೋಬೇಕು. ಹೀಗೆ ಒಂದು ಕಣ್ಣಿಗೆ ಅದನ್ನ ಸ್ಟಿಕ್ ಮಾಡೋದಕ್ಕೋಸ್ಕರ ಇದೊಂದು ಲ್ಯಾಟೆಕ್ಸ್ ಅಂತ ಇದ್ರದ್ದು ಹೆಸರು, ಆರ್ಟೆಕ್ಸ್. ಆ್ಯಂಡ್ ಇದು ಆರ್ಟೆಕ್ಸಲ್ಲಿ ಕಾಂಪೌಂಡ್ ಎ ಆ್ಯಂಡ್ ಕಾಂಪೌಂಡ್ ಬಿ ಇದೆರಡನ್ನ ಮಿಕ್ಸ್ಚರ್ ಮಾಡಿದ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಇದು ಆ್ಯಕ್ಚುಲಿ ವುಂಡ್ ಮಾರ್ಕ್ಸ್ ಮತ್ತು ಬೇರೆ ಏನಾದರೂ ಮಾರ್ಕ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಬಟ್ ನನ್ನ ಹತ್ರ ಗ್ಲೂ ಇಲ್ಲ, ಸೊ ನೋ ವರೀಸ್, ಇದರಲ್ಲೂ ಸ್ಟಿಕ್ ಮಾಡ್ಬೋದು ಕಾಟನ್ನ. ಇದೊಂದು ಚೂರು ಲೈಕ್ ಕಮ್ಮಿ ಆಯಿತು, ಅದಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ನನ್ನ ತಂಗಿ ಅಡುಗೆ ಮಾಡ್ತಾಳೆ. ಆಫ್ ವಿತ್ ಒನ್ ಐ. ಇದು ಆ್ಯಕ್ಚುಲಿ ಅನ್ಸೋದಲ್ಲ, ಆಮೇಲೆ ಬಿಡಿಸ್ಬೇಕಾದ್ರೆ ಇರೋದು, ಯಾಕಂದರೆ ನಾನು ಕೂದಲಿಗೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಟೀತ್ ಫಿಕ್ಸಿಂಗ್, ಟೀತ್ ಅಲ್ಲ ನೇಲ್ಸ್, ಬಟ್ ಸೊ ಐ ಥಿಂಕ್ ಇದು ನನ್ನ ಲಾಸ್ಟ್ ಟಾಕ್ಸ್ ಆಗಿರುತ್ತೆ. ಬಿಕಾಸ್ ಇದಾದ್ಮೇಲೆ ಐ ಕಾಂಟ್ ಟಾಕ್. ಇಲ್ಲಿ ಫುಲ್ ಇವಾಗ ಟೀತ್ ಬರುತ್ತೆ. ಅಲ್ಲಿ ಇಲ್ಲೊತ್ತು ಜಾಸ್ತಿ ಹೊತ್ತದ ಇಲ್ಲ. ವಿ ಆರ್ ಆಲ್ ಸೆಟ್. ಈಗ ಶೂಟ್ ಮಾಡಬೇಕು ಆ್ಯಂಡ್ ಕ್ಯಾಮ್ರಾ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತಮ್ಮ. ನಾನು ಆ್ಯಕ್ಚುಲಿ ಕಣ್ಣು ತುಂಬ ನೋಡ್ತಾ ಇದೆ. ಅಂದರೆ ಇದು ಲೆನ್ಸ್ ಹಾಕಿದ್ದೀನಲ್ಲ, ಆ್ಯಂಡ್ ಈ ಕಣ್ಣು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹಂಗೆ ಆಗ್ತಾಯಿದೆ ನನಗೆ. ಆ್ಯಂಡ್ ಇದು ಕಣ್ಣು ಫುಲ್ ರೆಡ್ ಆಗಿರ್ಬೇಕಿದು ಅಲ್ಲ ನೇನು? ಇದು ನಾಗಾವಳಿ. ರೆಡಿ, ರೋಲಿಂಗ್. ಬ್ಯೂಟಿ. ರೆಡಿ? ಯಾ. ಅಲ್ಲಿ ಇಲ್ಲಿಂದ ಗೊತ್ತೆ. ಆಲ್ ದಿ ಬೆಸ್ಟ್.
shadow one. Cut it. 1, 2. ಈ ಮೇಕಪ್ಪಲ್ಲಿ ಮಾಡಬೇಕಾಗಿರೋ ಶೂಟ್ ಲೈಕ್ ಶಾರ್ಟ್ಸ್ ಏನಿದೆ ಎಲ್ಲ ಬಂದಿದೆ. ಈಗ ತೆಗಿಯೋಂಥ ಸಮಯ. ಇದನ್ನು ತೆಗೆದು ಮತ್ತೆ ಬೇರೆ ಗೆಟಪ್ಪಲ್ಲಿ ಬರಬೇಕು. ಬಿಕಾಸ್ ಸ್ಟಾರ್ಟಿಂಗ್ ಊಟ ಮಾಡಬೇಕಲ್ಲ, ಅದಕ್ಕೋಸ್ಕರ. ಟೈಮ್ ಈಗ ಆಲ್ಮೋಸ್ಟ್ 1:30 ಆಗ್ತಾ ಬಂತು. ಟೈಮ್ ತೋರಿಸ್ತು ಹೋಗಿ. ಸೊ ಇದು ಎಲ್ಲ ರಿಮೂವ್ ಮಾಡಿ ಬರ್ತೀನಿ. ಅಲ್ಲಿಂದ ಹೋಗ್ತಾರೆ ಅಲ್ಲ, ಎಷ್ಟು ಹೊಸ ತೆಗ್ದು ಮಾಡ್ತಾರೆ ಮತ್ತು ಬರ್ತಾರೆ. ಇದೆ ಆಲ್ಮೋಸ್ಟ್ ಡಸ್ಟ್ಬಿನ್ ಫುಲ್ ಆಯಿತು. ಫೇಸಲ್ಲೆಲ್ಲ ಹೋಗಿದೆಯಾ? ಚೂರು ಇತ್ತು ಕೈಯಲ್ಲಿ ಅಷ್ಟೇ. ಕೈ ಮೇನ್ ಅಲ್ವಾ, ಅದಕ್ಕೆ ಹೋಗಿಸ್ತಾ ಇದ್ದೀನಿ. ಹ್ಯಾಕ್ ಹೇಳ್ಕೊಡ್ಲಾ ನಿಮಗೆ? ಹೊಸ ಹ್ಯಾಕ್. ಈಗ ಹ್ಯಾಕ್ ಏನಂದರೆ, ಈಗ ಈ ಥರ ಕೈಯೆಲ್ಲ ಹಿಂಗೆ ಹಾಕಿ ಮತ್ತು ಫೇಸ್ ಎಲ್ಲ ಮೇಕಪ್ ಇರುತ್ತಲ್ಲ, ಫುಲ್ ನೀಟ್ ಕ್ಲೀನ್ ಹಾಕಬೇಕು ಅಂದರೆ ಜಸ್ಟ್ ಸ್ಪ್ರೇ ಮಾಡಬೇಕು. ಸೊ ಈ ಥರದ್ದು ಸ್ಪ್ರೇ ಇಟ್ಕೊಳ್ಳಿ. ಅದು ಹೇಗೆ ಸ್ಪ್ರೇ ಮಾಡಿ ಅಂದರೆ ಇದರೊಳಗಡೆ ಮೇಕಪ್ ರಿಮೂವರ್ ಇದೆ, ಅದನ್ನು ಹಾಕಿ ಜಸ್ಟ್ ವೈಪ್ ಮಾಡಿದ್ರೆ ಇನ್ನು ಎಷ್ಟಿದೆ ಅಷ್ಟು ಬರುತ್ತೆ. ಗೊತ್ತಾಯ್ತಾ? ನೀವು ಮೇಕಪ್ ಎಲ್ಲ ರಿಮೂವ್ ಮಾಡಿ ಕಾಸ್ಟ್ಯೂಮ್ ಚೇಂಜ್. ಇವಾಗ ಫಸ್ಟ್ ಸೀಕ್ವೆನ್ಸ್ನ ತೊಗೊಬೇಕು. ಕೈ ಎಲ್ಲ ಅಂಟ್ತಾ ಇದೆ ಆ ಲ್ಯಾಟೆಕ್ಸಿಂದ. ಈಗ ಸೆಕೆಂಡ್ ಲುಕ್ ರೆಡಿ. ಆ್ಯಂಡ್ ಆ್ಯಕ್ಚುಲಿ ಇದು ಫಸ್ಟ್ ಲುಕ್. Come on, boy. Bro. Yeah. Good morning. ವೈಟ್ ಲೆನ್ಸ್ ಹಾಕೋದು. ನೀವೆಲ್ಲ ನೋಡಿರ್ತೀರ, ಯಶಿನ್ ನೋಡಿಲ್ಲ. ಇಲ್ಲ ಬ್ಲ್ಯಾಕ್ ಬೇಕಾ? Yeah. Ba. Yes. So. Ini. Bagus. Kena? Ba. ರೂಮ್ ಫುಲ್ ಮೆಸ್ಅಪ್ ಆಗಿದೆ. ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಫಸ್ಟ್ ಎಲ್ಲ ಕೆಳಗೆ ಇಟ್ಕೊಂಡು ಮಾಡ್ತಾಯಿದ್ದೆ, ಬಟ್ ಈಗ ಡಾಗ್ಸ್ ಇರೋದ್ರಿಂದ ಮನೇಲಿ ಎಲ್ಲ ಬಂದೆಲ್ಲ ಕಚ್ಚಿಬಿಡುತ್ತೆ, ಅದನ್ನೆಲ್ಲ ತಿಂದ್ಬಿಡುತ್ತೆ ಅಂತ ಮೇಲೆ ಇಟ್ಕೊಂಡೆ. ಈಗ ನೋಡ್ರೆ ಬೆಡ್ಡೆಲ್ಲ ಫಸ್ಟ್ ಹೆಂಗೆ ಮಾಡ್ತಿದ್ದಂದ್ರೆ ಕೆಳಗೆ ಇಟ್ಟಿದ ತಕ್ಷಣ ನಡುತ್ತೆ ಹಿಂಗೆ ಸೈಡಾಗಿ ಹಿಂಗೆ ಹೋಗಿ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಎಷ್ಟು ಟೈಮ್ ಹೆಚ್ಚಾಗ್ನೇನೋ ಅವಳಲ್ಲಿ ನೋಡೋಕ್ಕೆ ಬರಲ್ಲ. ಓಕೆ, ಇಟ್ಸ್ 3 o'clock ಮಾರ್ನಿಂಗ್ ಆಯಿತು. ಗುಡ್ ಮಾರ್ನಿಂಗ್ ಎಲ್ರಿಗೂ. 3 o'clock ಆಯಿತು. ಇವಾಗ ಶೂಟ್ ಮುಗ್ದಿದೆ. ಜಸ್ಟ್ ಕ್ಲೀನಿಂಗ್ ಡನ್. ಓಕೆ, ಬಿ ಬ್ಯಾಕ್ ಆಫ್ಟರ್ ಕ್ಲೀನಿಂಗ್. ಸೊ ವೆನಮ್ ಮೇಕಪ್ ಎಲ್ಲ ಮುಗಿದು ಈಗ ಸಣ್ಣ ಒಂದು ಬಾತ್ ತೊಗೊಂಡು ಬಂದೆ. ಬಿಕಾಸ್ ಫುಲ್ ಮೇಕಪ್ ಆಗಿತ್ತಲ್ಲ, ಅದಕ್ಕೋಸ್ಕರ. ಐ ಹೋಪ್ ನೀವು ಈ ವಿಡಿಯೋನ ನೋಡಿದ್ದೀರ ಅಂತ. ಇದು ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರೇನೋ ನೋಡಿಲ್ವೋ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಿಡಿಯೋನ ನೋಡ್ಬೋದು. ಆ್ಯಂಡ್ ಬಿಹೈಂಡ್ ದಿ ಸೀನ್ಸ್ ನೋಡಿರ್ಬೋದು, ಅಂದರೆ ಮೇಕಿಂಗ್ ನೋಡಿರ್ಬೋದು ಯಾವ ಥರ ಇತ್ತು ಅಂತ. ಇಟ್ ವಾಸ್ ರಿಯಲಿ ಸ್ಟ್ರಗಲ್ ಮೂಮೆಂಟ್. ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು SFX ಮೇಕಪ್. ನಾನೇ ಕಲಿತು ನಾನೇ ಮಾಡಿದ್ದು. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅದು ಯಾವ ಥರ ಬಂತು ಅನ್ನೋದು, ಲೈಕ್ ಔಟ್ಕಮ್
ವಾಸ್ ಲೈಕ್ ನನಗೆ ತುಂಬ ಇಷ್ಟ ಆಗಿರೋಂಥ ಮೇಕಪ್ ಇದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಔಟ್ಕಮ್ ಯಾರಿಗೆ ಇಷ್ಟ ಆಯಿತು ಅವರೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಬೇಕಾದಷ್ಟು ಇದೇ ಥರ SFX ಮೇಕಪ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಾನು ನೆಕ್ಸ್ಟ್ ಅದನ್ನೇ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಲವ್ ಯು ಆಲ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.